ಮುದ್ದು ಮುದ್ದು ಪೆದ್ದು ಪೆದ್ದು ದೇವರೇ ಮಾಡಿರೋ ಹೊಸ ಜೋಡಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಮುದ್ದು ಮುದ್ದು ಪೆದ್ದು ಪೆದ್ದು ಭೂಮಿಯ ಮೇಲಿರೋ ಭಲೆ ಜೋಡಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಹಳೆಯ ಟ್ರಂಕಿನ ಹೊಸ ಹೊಸ ಮುಖಗಳು ಶ್ರೀಮಾನ್ ಶ್ರೀಮತಿ ಸಿಟಿಗೆ ಬಂದಿರೋ ನಾಟಕ ಮಂಡಳಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಎಂಟು ದಿಕ್ಕು ಹಬ್ಬಿ ನಿಂತ ಅಷ್ಟಲಕ್ಷ್ಮಿ ಒಲಿಯಮ್ಮ ಧರೆಯಲೆಲ್ಲೆಡೆ ಸುಖ ತಾರಮ್ಮ ಧರೆಯ ಬಾಬಣ್ಣ ಬಾಬಣ್ಣ ಯಾನಮ್ಮೆ ಪುಟ್ಮಲಿ ಮಂಗಳಾರತಿ ತಗೊಳಕ್ ಕರ್ದ್ಯಾ? ಇಲ್ಲ, ಪೂಜೆ ಮುಗೀತು, ಅದಕ್ಕೆ ಮೈಕ್ ಸೆಟ್ ಆಫ್ ಮಾಡು ಕರ್ದಿ. ಆ ಇದಕ್ಕೆ ಕರ್ದದ? ಅಡ ಬಾಳೆಹಣ್ಣು ಭೂಪತಿ ಆ ಮೈಕ್ ಸೆಟ್ ಆಫ್ ಮಾಡ. ನಾವು ಟಿವಿಗೆ ಹೊಡೆದ್ರೆ ಟಿವಿ ತನ್ನ ರಿಮೋಟ್ ಕೇಳ್ತಂತೆ. ಆ ಯಾನ ಅಂದ್ಯಾ? ಮಂಗಳಾರತಿ ತಗೊಳ್ಳಿ ಅಂದೆ. ತಾಯಿ ನಮ್ಮವ್ವ ಕಾಪಾಡವ್ವ. ಅದಕ್ಕಮ್ಮೆ ಹಂಗೆ ನೋಡಿ, ನಾನು ನಿನ್ನ ಮೊದಲನೇ ಸತಿ ನೋಡಕ್ ಬಂದಾಗ ನೀನು ಬಾಗಲ್ ಸಂದಿಯಿಂದ ಕದ್ದು ಕದ್ದು ನೋಡ್ತಿದ್ದಲ್ಲ, ಹಂಗೆ ನೋಡ್ತಾ ಇದ್ದೆ. ಅಯ್ಯೋ, ಆಗ ನಿಮ್ಮನ್ನ ಎಲ್ಲಿ ನೋಡಿದೆ ಹೇಳಿ? ನಮ್ಮ ಅಪ್ಪ ಏನು ನೋಡೋಕೆ ಬಿಡ್ಲಿಲ್ಲ. ನೀವು ಬಂದು ಆದ್ಮೇಲೆ ನಿಮ್ಮ ಫೋಟೋ ತೋರಿಸಿದ್ರು, ಅದರಲ್ಲಿ ನೀವು ಗುಂಡ್ಗೆ ಹುಲಿ ಮೇಲೆ ಬರೋ ಮಾದಪ್ಪನ ಥರ ಕಂಡ್ರೆ, ಅದಕ್ಕೆ ಒಪ್ಕೊಬಿಟ್ಟಿ. ಇವತ್ತು ಯಾಕೆ ಪಂಪ್ ಸೆಟ್ ಆಗಿದ್ದೀರಿ? ಅದು ಪಂಪ್ ಸೆಟ್ ಅಲ್ಲ ಕಮ್ಮೆ, ಅಪ್ಸೆಟ್. ಚಾಡ, ಅದೇ ಯಾಕೆ ಅಪ್ಸೆಟ್ ಆಗಿದ್ದೀರಿ ಅಂದಿ. ಅದೆಲ್ಲ ನಿನಗೆ ಗೊತ್ತಾಗಲ್ಲ ಬಿಡಮ್ಮೆ, ಹೋಗು ಒಟ್ಟಿಗೆ ತಕೊಂಬೋಗು. ಬಾಬಣ್ಣ, ಒಣಗಿರೋ ಸೊಪ್ಪು ಥರ ಹಿಂಗೆ ಮುಖ ಮಾಡ್ಕೊಂಡಿದ್ರೆ ನಾನು ಹೆಂಗ್ ಸೊಪ್ಪಾಗಿ ಸಾರು ಮಾಡೋಣ ಹೇಳಿ? ಅದೇನಾಯ್ತು ಅಂತ ಹೊಸಿ ಹೇಳಿ. ಪಟಾಪಟಿ ಚಡ್ಡಿ ವ್ಯಾಪಾರ ಡಲ್ ಆಗ್ಬಿಟ್ಟದೆ, ಬರೋ ಆರ್ಡ್ರುಗಳೆಲ್ಲ ನಿಂತೋಗ್ಬಿಟ್ಟವ ಕಮ್ಮೆ. ಓ ಇಷ್ಟೇ? ಆಮೇ ಊರ್ಲಿ ಅಪ್ಪ ಅವ್ರನ್ನ ಎದುರಾಕೊಂಡು ಸಿಟಿಲಿ ಪಟಾಪಟಿ ಚಡ್ಡಿ ಬನ್ನಿನ ಮಾರಿ ಉದ್ಧಾರ ಆಯ್ತೀನಿ ಅಂತ ಊರ್ ಬಿಟ್ಬಿಟ್ಟು ಉದಯರಂಗ ಬಸ್ ಹತ್ಕೊಂಡ್ ಬಂದಿನಿ. ಇದೇ ಥರ ವ್ಯಾಪಾರ ಇಳಿತಾ ಹೋದ್ರೆ ತಿರ್ಗಾ ಊರ್ಗೆ ಹೋಗಕ್ಕೆ ಉದಯರಂಗ ಬಸ್ ಅಲ್ಲ, ಮಳ್ಳಾರಿಗೂ ದುಡ್ಡಿರಲ್ಲ. ನಾನು ಹಂಗೆ ಹೇಳಲಿಲ್ಲ. ಇನ್ನಂಗೆ ಹೇಳಿದೆ, ನಿಮ್ಮ ಅಪ್ಪ ನೋಡಿದ್ರೆ ನಾ ಪಟಾಪಟಿ ಚಡ್ಡಿ ಬನ್ನಿನ ಮಾರ್ತೀನಿ ಅಂತ ಊರೆಲ್ಲ ಆಡ್ಕೊಂಡು ಓಡಾಡ್ತಾರೆ. ಅವ್ರ ಶಾಪದಿಂದಲೇ ನಾನು ಪಾಪಚ್ಚಿ ಆಗಿರೋದು. ಬಾಬಣ್ಣ, ನಾನು ಹೇಳೋದನ್ನ ಹೊಸಿ ಕೇಳಿ. ವ್ಯಾಪಾರ ಅಂದಮೇಲೆ ಏರುಪೇರು ಲಾಭ ನಷ್ಟ ಇರುತ್ತೆ, ಅದಕ್ಕೆ ಹೊಂದ್ಕೊಂಡು ಹೋಗ್ಬೇಕು. ಈಗ ನಾನು ನಿನ್ನ ಜೊತೆಗೆ ಹೊಂದ್ಕೊಂಡು ಹೋಯ್ತೀನಲ್ಲ ಹಂಗೆ. ಏನೋ ಹೇಳಿದ್ರಿ. ಆಮೇಲೆ ಪುಟ್ಮಲ್ಲಿ ನೆನ್ನೆ ಪಟಾಪಟಿ ಚಡ್ಡಿ ಬನ್ನಿನ್ ಬೇಕು ಅಂತ ಆರ್ಡರ್ ಮಾಡ್ತಾರೆ, ಇವತ್ತು ಬೇಡ ಅಂತಾರೆ. ಅದ್ಯಾಕ? ಅವ್ರ ತಾವು ಹಾಕೊಳ್ಳಕ್ಕೆ ಪಟಾಪಟಿ ಚಡ್ಡಿ ಬನ್ನೇನು ಇರುತ್ತೆ, ಅದಕ್ಕೆ. ಇದಕ್ಕೆ ನೋಡು, ನಿಂಗೆ ವ್ಯಾಪಾರದ ಬಗ್ಗೆ ಗೊತ್ತಿಲ್ಲ ಅನ್ನೋದು. ನನಗೆ ವ್ಯಾಪಾರದ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನಮ್ಮ ಬಾಬಣ್ಣನ ಕಷ್ಟದ ಬಗ್ಗೆ ಚೆನ್ನಾಗಿ ಗೊತ್ತು. ಇದಕ್ಕೆ ನೋಡು ನೀನು ನಂಗೆ ಇಷ್ಟ ಆಗೋದು. ವಜ್ರಮುನಿ ಥರ ಅಪ್ಪನಿಗೆ ಅಮೂಲ್ಯ ಥರ ನೀವು ಹುಟ್ಟುಬಿಟ್ಟೆ, ಅಮೂಲ್ ಬೇಬಿ. ಬಾಬಣ್ಣ, ನೀವೇನು ಯೋಚನೆ ಮಾಡಬೇಡಿ. ಉಪವಾಸ ಇದ್ದು ಪೂಜೆ ಮಾಡಿದ್ರೆ ಆ ದೇವರು ನಿಮ್ಮ ಕಷ್ಟನೆಲ್ಲ ಪರಿಹಾರ ಮಾಡ್ಬಿಡ್ತಾನೆ. ಆಮೇಲೆ ಪುಟ್ಮಲ್ಲಿ ನಿಂಗೆ ಬುದ್ಧಿ ಇದ್ದದ? ಮದುವೆ ಆದಾಗ ಸ್ವಾರಕಾಯಿ ಥರ ಈ ಪಾಟಿ ಇದ್ದ, ಈಗ ನೋಡು ಸ್ವರ್ಗೋಗಿ ನುಗ್ಗೆಕಾಯಿ ಥರ ಈ ಪಾಟಿ ಆಗ್ಬಿಟ್ಟಿದೆ. ಇದ್ರ ಮಧ್ಯದಲ್ಲಿ ನನಗೋಸ್ಕರ ಉಪವಾಸ ಬೇರೆ ಮಾಡಿಯಾ? ಬೇಡ, ಬಿಟ್ಬಿಡು. ಬಾಬಣ್ಣ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಉಪವಾಸ ಮಾಡೋದು ಈ ನುಗ್ಗೆಕಾಯಿ ಅಲ್ಲ, ಈ ಕುಂಬಳಕಾಯಿ. ಕಾಕ ಬತ್ತೆ. ಆಮೇಲೆ ಪುಟ್ಮಲ್ಲಿ ನಂಗೂ ಉಪವಾಸ ಸತ್ಯಾಗ್ರಹ ಎಲ್ಲ ಮಾಡಿ ಅಭ್ಯಾಸ ಅದ, ಆದರೆ ದೇವ್ರುಗಳು ನಂದು ಕಣ್ಣೆ ಬಿಡಲ್ಲ ನೋಡು. ಹಂಗಾರೆ ಹಿಂಗ್ ಮಾಡು. ಹೆಂಗ್ ಮಾಡು? ಐನೋರ್ನ ಫೋನ್ ಮಾಡಿ ಕರ್ಸವು. ಒಂದು ನಿಮಿಷ ಇರಿ, ಬಂದೆ. ಅಯ್ಯೋ ದಡ್ ಬೋಡ್ ಇರ್ತದೆ. ನೀನೇ ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳಲ್ಲ ಅಂದಮೇಲೆ ಆ ಕಾಲಗೂ ಚೈನವ್ರು ನನ್ನ ಕಷ್ಟ ಅರ್ಥ ಮಾಡ್ಕೊಂಡಾರ.
ಕಲ್ಗುಚ್ ಕುಡ್ದಿದ್ ಸಾಕು. ಸಮುಸ್ಬಿಡಿ. ವರ್ರಿ ಸುಮ್ನೆ ಸಮುಸ್ಬಿಡಿ. ಟೀ ಕುಡ್ದ ಸಾಕು. ನನ್ ಕೈ ನೋಡಿ ಭವಿಷ್ಯ ಹೇಳಿ. ಎಷ್ಟೊತ್ತು ಅಂತ ನಿಮ್ ಮುಂದೆ ಕೈ ಇಟ್ಕೊಂಡ್ ಕೂತಿರೋದು? ಐನವ್ರೆ ಬರಮ್ಮ ಬರಮ್ಮ ಬರ ಸೋದರಿ. ಬಿಸಿ ಬಿಸಿ ಬಜ್ಜಿ ಮಾಡ್ಕೊಂಡ್ ಬಂದಿನಿ. ಬಜ್ಜಿ ತಿನ್ನಿ, ಭವಿಷ್ಯ ಹೇಳಿ. ಅಯ್ಯಯ್ಯ ನಿನ್ ಭವಿಷ್ಯನಮ್ಮ ಬಹಳ ಉಜ್ವಲವಾಗಿದೆ. ನಾನ್ ಚಂದಾಗಿದ್ರೆ ತಾನೆ ಅವಳು ಚಂದಾಗಿರೋದು. ಮೊದ್ಲು ನನ್ ಭವಿಷ್ಯ ಹೇಳಿ. ಗೌಡ ಆತರ ಬೇಡ. ನಾನ್ ಬಂದಿರೋದೇ ಭವಿಷ್ಯ ಹೇಳೋದಕ್ಕೆ. ಬಂದ್ಮೇಲೆ ಹೇಳದೇ ಇರ್ತೀನ. ಏನೇ ಮಾಡಿದ್ರು ಸಮಾಧಾನ ಮಾಡ್ಬೇಕು. ಯಾಕ ಮಾಡಾದ್ಮೇಲೆ ಸಮಾಧಾನ ಮಾಡ್ಕೊಳಕ್ ಆಗಲ್ವಾ? ಅದು ಸರ್ಕಾರದವ್ರು ಕೊಟ್ರ ಸೈಕಲ್ ಅಲ್ಲ. ನಾನು ಪಟಾಪಟಿ ಚಡ್ಡಿ ಪನ್ನಿನ ಮಾರಿ ತಕೊಟ್ರ ಸೈಕಲ್. ಬಾಕುಸು ನೀ ನನ್ ಮುದ್ದು ಕಪೈ. ಆ ದೇವ್ರು ನಿನ್ನ ಯಾವಾಗ್ಲೂ ಹಿಂಗೆ ಗುಂಡ್ ಇಟ್ಟಿರ್ಲಿ. ನಿಮ್ ಅಣ್ಣಯ್ಯ ಹಂಗಂದ್ರು ಅಂತ ಬ್ಯಾಸರ ಮಾಡ್ಕೋಬೇಡ. ಸಾಕು ನಿಲ್ಸಮ್ಮೆ ಅವನ್ನ ಮ್ಯಾಲ್ ಕೇರ್ಸಿದ್ದು. ನಾಳ ಕೋಸಿ ಮಡಿಕ ಬಾಳೆಹಣ್ಣು. ಐನವ್ರು ಬಂದಾರೆ, ಮಾತಾಡದೆ ಸುಮ್ಮನೆ ನಿಂತ್ಕೋಬೇಕು. ಇದ್ದೇ ಕೂಡ ಬೇಡ ಅಂದದು. ಸುಮ್ನೆ ನಿಂತ್ಕ. ನೀವು ತಿನ್ನಿ ಐನವ್ರೆ. ತಿಂತಾ ಇದೀರಪ್ಪ. ಅಯ್ಯೋ ಕೈ ನೋಡಿ ಭವಿಷ್ಯ ಹೇಳಿ ಐನವ್ರೆ. ಶ್ರೇಷ್ಠವಾಗಿದೆ. ಹಂಗಂದರ್ಯಾ ನಾನು ಹೇಳಿದ್ದು ಬಜ್ಜಿನ. ಇಂಥ ಶ್ರೇಷ್ಠ ಸ್ವಾದಿಷ್ಟವಾದ ಬಜ್ಜಿ ನಿಮ್ಮನ್ನಲ್ಲದೆ ಬೇರೆ ಎಲ್ಲಿ ಸಿಗತ್ತೆ? ಸಾಕ್ಷಾತ್ ಅನ್ನಪೂರ್ಣೇಶ್ವರಿನೇ ಮಾಡೋದಾಗಿದೆ. ಹಂಗಾರೆ ಇನ್ನೊಂದ್ ಬಟ್ಲು ಮಾಡ್ಕೊಂಡ್ ಬರ್ಲೆ? ಮಲ್ಲಿ ಶ್ರೀರಾಮ ಮಲ್ಲಿ ಜಯರಾಮ. ಆಮೇಲೆ ಪುಟ್ಮಲ್ಲಿ ನಾವಿಲ್ಲಿ ಕೂತ್ಕೊಂಡ್ರದು ಉಣ್ಣಕ್ಕೆಲ್ಲ, ನನ್ ಭವಿಷ್ಯ ತಿಳ್ಕೊಳಕ್ಕೆ. ಐನವ್ರೆ ಆಚೆ ಕಡೆ ಒಂದು ಬಟ್ಲು ಬಜ್ಜಿಗೆ 30 ರೂಪಾಯಿ. ನೀವೀಗಾಗ್ಲೇ 5 ಬಟ್ಲು ಬಜ್ಜಿ ತಿಂದಿದ್ದೀರಿ. ಅಲ್ಲಿಗೆ 150 ರೂಪಾಯಿ ಆಯ್ತು. ಇದೇ ರೀತಿ ತಿಂತ ಹೋದ್ರೆ ನಾವು ನಿಮಗ್ ದರ್ಶನ ಕೊಡೋದಲ್ಲ, ನೀವೇ 50 ರೂಪಾಯಿ ಇಟ್ಬಿಟ್ಟು ಹೋಗ್ಬೇಕಾಯ್ತದೆ. ನನಗೆ ಬಜ್ಜಿ ಬೇಡ. ಹಂಗಾರೆ ಮಿಠಾಯಿ ತಂದ್ಕೊಡ್ಲಾ? ಅದಾದ್ರೆ ಪರವಾಗಿಲ್ಲ. ಗೌಡ ಕೋಪ ಒಳ್ಳೇದಲ್ಲಪ್ಪ. ಅತಿಥಿಗಳು ದೇವರ ಸಮಾನ. ಅದರಲ್ಲೂ ಈ ಕಂಠಿ ಸೇವೆ ಮಾಡಿದ್ರೆ ಸಾಕ್ಷಾತ್ ಶ್ರೀ ಕಂಠದ ಸೇವೆ ಮಾಡಿದ ಹಾಗೆ. ಒಂದ್ 4 ಮಿಠಾಯಿ ತಿಂದ್ರೆ ನಿಮ್ ತಾತನ ಮನೆ ಕಂಠಿ ಏನೋಯ್ತು? ಐನವ್ರೆ ದೇವ್ರಿಗೆ ತಟ್ಟಲ್ಲಿ ಪ್ರಸಾದ ಇಡ್ತೀವಿ ಹೊರತು ತಕೊಂಡೋಗಿ ಬಾಯಿಗೆ ತುರ್ಕಲ್ಲ. ನೀವು 4 ಅನ್ಬಿಟ್ಟು 40 ತಿನ್ನೋರು. ಇದೇ ತರ ತಿನ್ನೋದ್ರ ಬಗ್ಗೆ ಮಾತಾಡ್ತಾ ಕೂತ್ಕೊಂಡ್ರೆ ಓಳ್ಕ್ ಹೋಗಕ್ ಮುಂಚೆಯೇ ಗರ್ಭಗುಡಿ ಬಾಗಲ್ ತೆಗಿಬೇಕಾಯ್ತದೆ. ಕಂಜೂಸ್ ನನ್ ಮಗ. ನಿನ್ ಕಂಜೂಸ್ ಅಂತ ಕಡೆ ನಾನೆಲ್ಲದನ್ನ ನೀವ್ ಮನ್ಸಲ್ಲಿ ಅನ್ಕೊಂಡಿದ್ ಕೇಳಿಸ್ತದೆ. ಹ್ಞೂ ಐನವ್ರೆ, ನಮ್ ಮೈದನ್ಗೆ ಮನ್ಸನ್ ಮಾತು ಕೇಳಿಸ್ತದೆ. ಅದು ಗಾಡ್ ಶಿಫ್ಟೆಡ್. ಗಾಡ್ ಶಿಫ್ಟೆಡ್ ಅಲ್ಲ ಕಮ್ಮೆ, ಗಾಡ್ ಗಿಫ್ಟೆಡ್. ಹಿಡಿದ್ರೆ ಚಾಡ. ಐನವ್ರೆ ಈಗ ನನ್ ಭವಿಷ್ಯ ಹೇಳಿ. ಮುಂದಕ್ಕ ನನ್ ಪಟಾಪಟಿ ಚಡ್ಡಿ ಬನ್ನಿನ ವ್ಯಾಪಾರ ಹೆಂಗಾದ್ದು ಅಂತ. ಏನಾದ್ರೂ ಜಾಕ್ಪಟ್ ಹೊಡಗ್ಬಿಟ್ರೆ ಮರಳಿ ಸಂತೆಯಿಂದ ಮಿಠಾಯಿ ತಂದು ನಿಮ್ ಬಾಯಿಗೆ ಹಾಕ್ತೀನಿ. ಇಷ್ಟು ಹೇಳಿದೆಲ್ಲ ಸಾಕ್ ಬಿಡಪ್ಪ. ಮರಳಿ ಸಂತೆ ಶುರುವಾದ ಮೊದ್ಲನೇ ಮಿಠಾಯಿ ಬಂದು ನನ್ ಬಾಯಿ ಬಿದ್ದಾಗಾಯ್ತು. ಅಭ್ಯಾಸ ಇಲ್ಲ. ಭವಿಷ್ಯ ಹೇಳಕ್ಕೆ ಕಡೆ. ನಿನ್ ಏನ್ ವ್ಯಾಪಾರ ಅಂತಂದೆ? ಪಟಾಪಟಿ ಚಡ್ಡಿ ಬನ್ನಿನ್ನು. ಚಾ 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 ಎಲ್ಲೋಯ್ತು ಚಡ್ಡಿ? ನಾನ್ ತೋರ್ಸಕ್ ಆಗಲ್ಲ. ಅಡ ಬಾಳೆಹಣ್ಣು ತೋರ್ಸಡ. ನಾನು ಹೇಳಿದ ಅದಲ್ವಾ ನಾಮ ನಕ್ಷತ್ರ. ಗೌಡ ಇವತ್ತು ನಿನ್ನ ಜೀವನದಲ್ಲಿ ಭಾರಿ ತಿರುವು ಸಿಗುವಂತ ಬಿರುಗಾಳಿನೇ ಬರುತ್ತೆ. ಬಿರುಗಾಳಿನ? ಹೌದು. ಈ ಕಂಠಿ ಹೇಳಿದ ಮಾತು ಸುಳ್ಳಾದ್ರೆ ಎಲ್ಲಾ ಮಿಠಾಯಿನೂ ನೀನೇ ತಿನ್ನು. ಬಾಬಣ್ಣ ಏನಮ್ಮ ಗಂಡನ್ನ ಅಣ್ಣ ಅಂತೀಯಲ್ಲ? ಮಾಯಕಾರ ಏನಿದು ಅಪಸ್ವರ? ನಾನು ಅದನ್ನೇ ಹೇಳಿದ್ದು. ಇವನು ಬಾಳೆಹಣ್ಣು ಭೂಪತಿ ಅಂದ್ರೆ ಬಾಬು, ಇವರು ಇವನ ಅಣ್ಣ, ಅದಕ್ಕೆ ಬಾಬಣ್ಣ ಅಂದದ್ದು. ಓ ದ್ರಾವಿಡ ಪ್ರಾಣಾಯಾಮ. ಬಾಬಣ್ಣ ದೊಡ್ಡ ಬಿರುಗಾಳಿ ಎದ್ದಂತೆ. ಬರೋ ತನಕ ಇಲ್ಲೇ ಇರ್ರಿ. ನಮ್ ಸಾಮಾನೆಲ್ಲ ನಿಮ್ ಕಾರಲ್ಲೇ ಇದೆ. ಬರೋದ್ ತಡ ಆಯ್ತು ಅಂತ ಹೊರಟೋಗ್ಬಿಟ್ಟಿರಾ? ನೀವು ಪಾಲಿಸಿ ಮಾಡ್ಸಿದ್ದೀರಾ? ಮಾಡ್ಸಿಲ್ಲ ಅಂದ್ರೆ ಹೇಳಿ. ಈ ಜಾಕ್ ಪಾಟ್ ಜನಾರ್ದನ್ ಹತ್ರ ಪಾಲಿಸಿ ಮಾಡ್ಸಿದ್ರೆ ನಿಮಗ್ ಜಾಕ್ ಪಾಟ್ ಹೊಡೆಯೋದಂತೂ ಗ್ಯಾರಂಟಿ.
ಜಾನಿ ನಂದೇ ಹೆಸರಮ್ಮ. ಗೊತ್ತಿದೆ. ಫಸ್ಟ್ ಹೋಗಿ ಮನೆ ಹುಡ್ಕಣ್ವಾ? ಅತ್ತೆ ಅಮ್ಮ ನಾನ್ ಬ್ಯಾಟ್ ಬಾಲ್ ಆಡ್ಕೊಂಡ್ ಬರ್ತೀನಿ. ಬಿರ್ಬಿರ್ ಬಂದ್ಬಿಡು ಕೂಸೆ, ಊರ್ಗ್ ಹೋಗ್ಬೇಕು. ಆಯ್ತು ಅದಕ್ಕೆ ಅಮ್ಮ. ಹೊಡಿಬೇಡ ಕೂಡ. ಅಯ್ಯೋ ರಸಬಾಳೆ ಕೊಡ್ತೀನಿ, ಹೊಡಿಬೇಡ ಕೂಡ. ಅದೋ ಹೊಡಿಬೇಡ ಕೂಡ. ಬೊಡಿ ಕೂಸು ಆಟ ಆಡಕ್ ಹೊಂಟದೆ. ಕಬ್ಬುನ್ ಕದ್ ಗಂಧಿ ಮರಿ ನುಗ್ಗದಂಗಾಯ್ತು. ಆಮೇಲೆ ಪುಟ್ಮಲಿ ಇದನ್ ಗಂಟು ಮೂಟ ಕಟ್ಕೊಂಡು ನಿಮ್ಮ ಅವ್ನ ನಟ್ಕೋಂಗಿದೆ. ಬಾಬಣ್ಣ ಇದು ನನ್ ಬಟ್ಟೆ ಅಲ್ಲ, ನಿಮ್ ಬಟ್ಟೆ. ಅಂದ್ರೆ ನನ್ನ ಊರು ಬಿಡ್ಸಂಗಿದೆ. ಜೈರಾಮ, ನಾನು ಕ್ರ್ಯಾಕ್ ಮಾಡ್ತಾ ಇರೋದು ಅದಕ್ಕಲ್ಲ. ಅದು ಕ್ರ್ಯಾಕ್ ಅಲ್ಲ ಕಮ್ಮೆ, ಪ್ಯಾಕು. ಹಿಡಿದ್ರೆ ಜಾಡ. ಐನೋರು ಹೇಳುದು ಗೆಪ್ತಿಲ್ವೇ, ಬಿರುಗಾಳಿ ಬತ್ತೆ ಅಂತ. ಅದಕ್ಕೆ ಅತ್ತೆಟ್ಟಿಗೆ ಹೊಂಟೋಗ್ಬಿಡವು. ನಮ್ಮ ತಾಟಿಗೆ ಹೋದ್ರು ನಿಮ್ಮ ತಾಟಿಗೆ ಹೋದ್ರು ಬರ ಬಿರುಗಾಳಿ ಬಂದೇ ಬರ್ತದೆ. ಮತ್ತೆ ಎಲ್ಗೋಗವು? ಈಗ ಎಲ್ಗೂ ಹೋಗೋದ್ ಬೇಡ, ಇಲ್ಲೇ ಕೂತ್ಕೊಂಡ್ ಭಜನೆ ಮಾಡ. ಶ್ರೀರಾಮಂದು ಅಲ್ಲ, ರವಿ ಮಾಮಂದು. ಹಲೋ, ನಾನು ಶ್ರೀರಾಮಚಂದ್ರ ಗೌಡ ಮಾತಾಡೋದು. ಯಾರಡವ? ಅಯ್ಯೋ, ನೀವೋ ಭಗವಂತ. ನಿಮ್ಮನ್ನ ನಾನು ನೋಡಿಲ್ಲ, ಆದ್ರೆ ನಿಮ್ ಭಗವಂತ ಅಂಡರ್ವೇರು. ಮುಸ್ಬಿಡಿ, ನಿಮ್ ಭಗವಂತ ಅಂಡರ್ ಗಾರ್ಮೆಂಟ್ಸ್ ಬಗ್ಗೆ ಕೇಳಿನಿ. ಏನ ನಿಮ್ಮಟ್ಟವ್ರನ್ನ ಕರ್ಕೊಂಡು ನಮ್ಮಟ್ಟಿಗೆ ಬಂದರ್ಯಾ? 5 ಲಕ್ಷ ಆರ್ಡ್ರು ಕೊಟ್ಟರ್ಯಾ? ಬನ್ನಿ ಬನ್ನಿ, ನಾನು ಹಟ್ಟಿಲೇ ಇರ್ತೀನಿ, ಅಡ್ರೆಸ್ ಕಳಿಸ್ತೀನಿ. ಆಯ್ತು, 5 ಲಕ್ಷ. ಅಯ್ಯೋ ಸಮಸ್ಬಿಡಿ, ಬನ್ನಿ ಬನ್ನಿ, ನಮಸ್ಕಾರ. ಆಮೇಲೆ ಪುಟ್ಮಲಿ 5 ಲಕ್ಷದ ಬಕ್ರ ಬತ್ತಾದೆ. ಅವರು ಬಂದು ಹೋಗಂಟ ಬಿರುಗಾಳಿ ಬಂದು ನಮ್ಮನ್ನ ಹೊತ್ಕೊಂಡು ಹೋಗ್ಬಿಟ್ರೆ? ಅಯ್ಯೋ, ಅಡ್ಡ ಪಟ್ಟೈತದೆ. ಹಂಗೆ ಯಾನು ಆಗಲ್ಲ ಕಂಬಿಡು. ಹೊಸ ಸರ್ಕಿಲ್ ಇಟ್ಟಿದೆ, ಮ್ಯಾಲ ಕಾಣಲ್ಲ ಅದ. ಬಂದಯ್ಯ? ನಮ್ ಕಾಣೆ ಇದೆ ಅಲ್ವಾ? ನುಣಗ ಚಿಕ್ಕಿ, ನಾನ್ ಕರ್ದದ ಅದಕ್ಕೆಲ್ಲ ಅಟ್ಟಕ್ಕೆ ಎಣಿ ಹಾಕಕ್ಕ. ಆಮೇಲೆ ಪುಟ್ಮಲಿ ಅವ್ರು ಬರಗಂಟ ಪಸಂದಾಗ ಅಡ್ಗ ಮಾಡ್ಬಿಡು. ಕಸ್ಟಮರ್ ಖುಷಿ ಆಗ್ಬಿಟ್ರೆ 5 ಹೊತ್ತಾಗ್ಬೋದು. ನಂಜುಂಡೇಶ್ವರ, ಅವ್ರು ಬಂದು ಹೋಗಂಟ ಬಿರುಗಾಳಿ ಬರದೇ ಇರ್ಲಿ. ನಮ್ಮ ಬಾಬಣ್ಣನ ಕೈಲಿ ನಿನ್ ಗೋಲ್ಕುಕ್ಕೆ 101 ರೂಪಾಯಿ ಹಾಕಿಸ್ತೀನಿ. ಡಾರ್ಲಿಂಗ್, ಇದೇ ಮನೆ, ಹೌಸ್ ನಂಬರ್ 9. ಸೂಪರ್. ಬೆಂಗಳೂರಲ್ಲಿ ಇಷ್ಟು ಕಡಿಮೆ ರೇಟ್ಗೆ ಇಷ್ಟೊಳ್ಳೆ ಮನೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ವಿ ಆರ್ ಲಕ್ಕಿಯಾ? ಯಾ, ಬನ್ನಿ ಒಳಗೆ ಹೋಗೋಣ. ವಾವ್, ಸೋ ಬ್ಯೂಟಿಫುಲ್, ಆಸಮ್ ಡಿಸೈನ್. ಐ ಲವ್ ದಿಸ್ ಹೌಸ್, ಜಾನಿ. ಡಾರ್ಲಿಂಗ್, ನನಗೆ ಜಾಕ್ ಪಾಟ್ ಹೊಡೆದಾಗ ಇದಕ್ಕಿಂತ ದೊಡ್ಡ ಬಂಗ್ಲೆನ ನಿನಗೆ ಗಿಫ್ಟ್ ಕೊಡ್ತೀನಿ. ಡಾರ್ಲಿಂಗ್, ನಿಮಗ್ ಜಾಕ್ ಪಾಟ್ ಹೊಡೆಯೋದು, ಆ ಬಸವಟ್ಟಿ ಬೋರ್ವೆಲ್ ಅಲ್ಲಿ ನೀರು ಬರೋದು, ಎರಡೂ ಒಂದೇ. ಹಲೋ, ಹಾ, ನಾನೇ ಹೋದ್ರು ಗ್ರೂಮಿಂಗ್ ಕ್ಲಾಸಸ್ ನಡೆಸ್ತಿರೋದು. ಹಲೋ, ಕೇಳಿಸ್ತಿಲ್ವಾ? ಇಲ್ಲಿ ಸಿಗ್ನಲ್ ಪ್ರಾಬ್ಲಮ್ ಅನ್ಸುತ್ತೆ. 1 ಸೆಕ್, ಹ್ಯಾಂಗ್ ಆನ್. ಗಂಡಂದ್ರನ್ನ ಕಂಡಮ್ ಮಾಡೋದಂದ್ರೆ ಹೆಂಡ್ತಿರ್ಗದ್ ಎಷ್ಟು ಖುಷಿನೋ. ಎಲ್ಲೋ ಒಗ್ಗರಣೆ ಡಬ್ಬಿಯಿಂದ ಸುವಾಸನೆ ಬರ್ತಾ ಇದೆ. ಅಪ್ಪಟ ದೇಸಿ ಸೊಗಡಿನ ಘಮ ಘಮ ಪರಿಮಳ. ಸೀರಲಿ ಹುಡುಗಿರ ನೋಡಲೆ ಬಾರದು ನಿಲ್ಲಲ್ಲ ಟೆಂಪ್ರೇಚರ್. ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು, ಹೇಳಿಲ್ಲ ನಮ್ ಟೀಚರು. ನಂಗೆ ಆನ್ಸರ್ ಒಂದು ಬೇಕಿದೆ, ಸೀರೆ ಟ್ರಾನ್ಸ್ಪರೆಂಟ್ ಯಾಕಿದೆ? ಅದೆಷ್ಟೇ ಬೇಡ ಅಂದ್ರು ಕಣ್ಣು ಕದ್ದು ನೋಡ್ತದೆ. ಅದ್ಯಾಕೋ ಮನ್ಸು ಮೊನ್ನೆಯಿಂದ ಮುದ್ದು ಮಾತಾಡ್ತದೆ. It's impossible. Why are you delaying it so much? We need to start the grooming classes soon.
ಓಪನ್ ಹೇರೋ ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಏರಿಯಾದಲ್ಲಿ ಓಡಾಡಬ್ಯಾಡ ಜೀವ ಜಲ್ಲಂತದೆ ಬಾಡಿ ಚುಮ್ಮಂತದೆ. ಜಯರಾಮ, ನಾನು ಜಯರಾಮ ಅಲ್ಲ, ಜಾನಿ. ನೀವು ಇಷ್ಟದಿಂದ ಬಂದ್ಬಿಟ್ರಾ? ಯಾಕೆ ಬರ್ಬಾರ್ದಿತ್ತ? ಹಂಗೇನು ಇಲ್ಲ ಕಣಿ ಹೋಳಿ. ನೀವು ಪಿಂಟನ್ನ? ನೀವು ಮೋನಿಕಾನಾ? ನಾವು ಮೋನಿಕಾ ಅಲ್ಲ, ಪುಟ್ಮಲ್ಲಿ. ಪುಟ್ನಂಜ ಸಿನಿಮಾ ಪುಟ್ಮಲ್ಲಿನಾ? ಅಲ್ಲ ಕಣಿ ಹೋಳಿ, ನಾವು ಪಾಂಡವಪುರದ ಪುಟ್ಮಲ್ಲಿ. ಸೂಪರ್. ನಿಮ್ಮ ಹೆಸರು? ಬಾಯ್. ನಮಸ್ಕಾರ ಅಳಿ. ನಮಸ್ಕಾರ. ನೀವು ಇಷ್ಟು ಬಿರ್ನೆ ಬರ್ತಿದ್ದೀರಿ ಅಂತ ಗೊತ್ತಾಗ್ಲಿಲ್ಲ. ಅಡ್ರೆಸ್ ಕೇಳೋಕ್ಕೆ ಫೋನ್ ಮಾಡ್ತಿದ್ದೀರಿ ಅಂತ ಅನ್ಕೊಂಡಿದ್ದಿ. ಫೋನ್ ಟ್ರೈ ಮಾಡಿದೆ, ನಾಟ್ ರೀಚಬಲ್ ಬಂತು. ಹ್ಞೂ ಕಣ್ ಹೇಳಿ, ಇಲ್ಲಿ ಹೊಸ ಸಿಗ್ನಲ್ ಪ್ರಾಬ್ಲಮ್ಮು. ನೀವು ಎದುರಿಗೆ ಬಂದ್ರಲ್ಲ, ಟವರೇ ಬಂದಂಗಾಯ್ತು. ಇನ್ನೂ ಫುಲ್ಲು ಸಿಗ್ನಲ್ ಸಿಕ್ಕದಂಗೆ. ಊರು ಸರಿ ಮಳೆ ಬೆಳೆ ದನ ಕರ ಮಕ್ಕ ಮರಿ ಎಲ್ಲ ಹೆಂಗವೆ? ಡೇರಿಗೆ ಡೈಲಿ ಹಾಲು ಹಾಕಿರ್ಯಾ? ಬೆಳೆ ಏನು ಬೆಳೆದಿದ್ದಾರಿ? ಅಯ್ಯ ಬುಡಿ, ಫಲವತ್ತಾದ ನೆಲ ಇರ್ಬೇಕಾರೆ ಯಾವ ಫಸಲು ಬೇಕಾದ್ರೂ ತೆಗಿಬೋದು ಕಣ. ಹಲೋ, ವಾಟ್ ಡು ಯು ಮೀನ್? ಐ ಮೀನು ಬನ್ನೂರ್ನೆಲ್ಲ ಪಸಂದ್ ಆಗೋದಲ್ಲ, ಯಾವ ಫಸಲು ಬೇಕಾದ್ರೂ ತೆಗಿಬೋದು ಕಂಬುಡಿ. ನಿಮ್ಮ ಜೊತೆಗೆ ಸಾರು ಬಂದಿದ್ದಾರ? ಎಸ್, ಬಂದಿದ್ದಾರೆ. ಆದ್ರೆ ಇದೆಲ್ಲ ಏನು? ಪಟಾಪಟಿ ಚಡ್ಡಿ ಬನ್ನಿನು ಕಣ್ ತಗೊಳ್ಳಿ. ಮನೇಲಿ ಒಬ್ಬರೇ ಇದ್ದೀರಾ? ಬೇರೆ ಯಾರು ಇಲ್ವಾ? ಇದ್ರು ಅನ್ನಿ, ಈಗಿಲ್ಲ, ಮ್ಯಾಕ್ ಹೋಗವ್ರೆ. ಪಾಪ, ಇಷ್ಟು ಚಿಕ್ಕ ವಯಸ್ಸಿಗೆ ನಿಮ್ಮನ್ ಬಿಟ್ಟು ಅವ್ರು ಹೋಗ್ಬಿಟ್ರ? ಏನ್ ಕಾಯಿಲೆ ಇತ್ತು? ಇಷ್ಟು ಸುಂದರವಾಗಿರೋ ನೀವು ಯಾರ ಜೊತೆ ಇದ್ದೀರಾ? ಬೇಡ, ಎಲ್ಲೇ ಗೆಟ್ ಮಾತಂದವ್ರಿಗೆ ಇನ್ನೇನಂದರು? ಸೋ ಡ್ಯಾಡ್. ಯು ಮೀನ್ ಬ್ಯಾಡ್? ಹಿಡಿದ್ರೆ ಜಾಡ. ಬನ್ನಿ ಹೋಲ್ಗೆ. ಹೋಗ ಅಂದ್ರೆ ರೂಮಿಗೆ ಬನ್ನಿ ಅಂದೆ. ರೂಮ್ಗ? ನನ್ನ ಹೆಂಡತಿ ಈಗ ತಾನೇ ಹೇಳ್ತಿದ್ಲು ನಿನ್ಗೆ ಯಾವ ಜಾಕ್ಪಟ್ಟು ಹೊಡೆಯಲ್ಲ ಅಂತ. ಇದಕ್ಕಿಂತ ಜಾಕ್ಪಟ್ ಬೇಕಾ? ಇಂಟ್ರೊಡಕ್ಷನ್ ಅಲ್ಲೇ ರೂಮ್ ಕರೀತಿದ. ಯಾನ ಅಂದಂಗಾಯ್ತು. ಯಾನು ಇಲ್ಲ ಕಣ್ಬಿಡಿ. ಸಾರಿ, ಐ ಆಮ್ ವೆರಿ ಸಾರಿ. ಈ ರೂಮ್ಗೆ ಅಂದ್ರಲ್ಲ, ಯಾಕೆ ಯಾಕೆ? ಗೋಸ್ಟ್ ರೂಮಿಗೆ ಬನ್ನಿ ಅಂದೆ. ಗೋಸ್ಟ್ ರೂಮ್ಗ? ಅದೇ ನೆಂಟ್ರು ಇಷ್ಟ್ರು ಬಂದಾಗ ಕುಂತ್ಕ ಮಾತಾಡ್ತಾರಲ್ಲ ಅದು. ಯು ಮೀನ್ ಗೆಸ್ಟ್ ರೂಮ್? ಹಿಡಿದ್ರೆ ಜಾಡ. ಬಟ್ ಯು ಬಟ್ ಇದು ನಿಜವಾಗ್ಲೂ ನನಗೆ ಅರ್ಥ ಆಗ್ಲಿಲ್ಲ. ಕುಡಿಯಕ್ಕೆ ಏನ್ ತಕೊಂಡ್ರಿ ಅಂದೆ. ಕುಳುಕುಳ ಅನ್ನೋ ಜ್ಯೂಸ, ಸುಡ್ ಸುಡೋ ಟೀನಾ? ನಿಮ್ಮನ್ನ ನೋಡ್ತಾ ಇದ್ರೆ ನಾನೇ ಬಿಸಿ ಆಗ್ತಿದ್ದೀನಿ, ಇನ್ನು ತಣ್ಣಗಿರೋ ಜ್ಯೂಸ್ ಬಿಸಿ ಆಗಲ್ವಾ? ಅಂದ್ರೆ ಟೀನೇ ಕುಡಿ ಅಂದೆ. ಕಣ್ ತುಂಬಾ ಕುಡಿತೀನಿ, ಬಾಯಿ ತುಂಬಾ ಕುಡಿತೀನಿ ಅಂದೆ. ಇಷ್ಟೊಂದು ಚಡ್ಡಿ ಬನ್ನಿನ ಹಾಕೋತೀಯನ ನೀನು? ನೀವು ಶಾನೆ ತಮಾಷೆ ಮಾಡ್ತಿದ್ದೀರಿ ಕಂಬುಡಿ. ಇದೆಲ್ಲ ನಾ ಹಾಕೊಳಕ್ಕೆಲ್ಲ, ಬ್ಯಾರೆಯವ್ರು ಹಾಕೊಳಕ್ಕೆ. ಐ ಮೀನ್ ಮಾರಕ್ಕೆ. ನೀ ಸೈಡ್ ಬಿಸ್ನೆಸ್ ಮಾಡ್ತೀಯಾ? ಮಾಡ್ಬೇಕಲ್ಲ ಹೇಳಿ. ಇಲ್ಲ ಅಂದ್ರೆ ಇದೇ ಪಟಾಪಟಿ ಚಡ್ಡಿನ ಹೊಟ್ಟೆ ಮೇಲೆ ಹಾಕೊಂಡ್ ಮನಿಕೋಬೇಕಾಯ್ತದೆ. ನಿಮಗ್ ಗೊತ್ತಾ, ಬೆಂಗಳೂರಲ್ಲಿ ಚಮ್ ಪಟಾಪಟಿ ಚಡ್ಡಿ ಬನ್ನಿನು ಅಂದ್ರೆ ಶಾನೆ ಫೇಮಸ್ಸು. ನೀವು ಒಂದ್ಸಲ ಇದು ಹಾಕೊಂಬಿಡಿ. ಸಾರಿ ಕಂಬುಡಿ, ಒಂದ್ಸತಿ ಹಾಕೊಂಬಿಟ್ರೆ ಪುನಃ ಪುನಃ ಹಾಕಬೇಕು ಅನ್ಸುತ್ತೆ. ವಾ, ಸೂಪರ್. ನೀವಷ್ಟೇ ಅಲ್ಲ, ನೀವು ಮಾಡಿರೋ ಟೀ ಕೂಡ ಸೂಪರ್ ಆಗಿದೆ. ಬರೀ ವಾಸನೆಗೆ ತಲೆ ತಿರುಗ್ತಾ ಇದೆ. ನನ್ಗನ್ಸುತ್ತೆ ನೀವು ಇದಕ್ಕೆ ಸ್ವಲ್ಪ ಶುಂಠಿ, ಸ್ವಲ್ಪ ಏಲಕ್ಕಿ, ಸ್ವಲ್ಪ ಲವಂಗ ಹಾಕಿದ್ದೀರಾ ಅಂತ. ನಾ ಮಾಡಿರೋದು ಟೀ, ಸಾರಲ್ಲ. ಟೀತಿರೇನೋ ಅಂತ ಬಿಟ್ಟೆ, ನೀವು ಬಿಟ್ಟೆ. ಯಾನ ಹೇಳ್ದಂಗಾಯ್ತು. ಟೀ ತುಂಬಾ ಚೆನ್ನಾಗಿದೆ, ಥ್ಯಾಂಕ್ಸ್. ಮೈ ಬ್ಲೇಸರ್. ಬ್ಲೇಸರಾ? ಅದೇ ನೀವು ಥ್ಯಾಂಕ್ಸ್ ಹೇಳಿದ್ರಲ್ಲ, ಅದಕ್ಕೆ ಮೈ ಬ್ಲೇಸರ್. ಯು ಮೀನ್ ಪ್ಲೆಜರ್? ಹಿಡಿದ್ರೆ ಜಾಡ. ನೀನಿಲ್ಲಿ ಹೆಂಡತಿ ಜೊತೆಗಿದ್ಯಾ? ನಮ್ಮಟ್ಟಿ ಎಂಡ್ರು ಅಂದ್ಮೇಲೆ ಜೊತೆಗೆ ಇರ್ಬೇಕಲ್ವಾ? ದೂರ ಇದ್ಕೊಂಡು ಸಂಸಾರ ಹೆಂಗ್ ಮಾಡಕ್ಕದ್ದು ಹೇಳಿ? ನಿಜ ಹೇಳು, ನಿನ್ ಪಟೇಲನಾ? ಹ್ಞೂ ಕಣ್ ಹೇಳಿ, ನಾವೊಂಥರ ಪಟೇಲನೇ. ಕೂಸಾಗಿದ್ದಾಗಿಂದ ಇಲ್ಲಿವರೆಗೂ ಪಟೇಲ್ ಥರನೇ ಬೆಳೆದೀನಿ. ನಾನ್ ಕೇಳಿದ್ದು ನೀನ್ ಯಾವ ಪಟೇಲ ಅಂತ. ನನ್ನ ಎಜುಕೇಶನ್ ಎಲ್ಲ ಮೈಸೂರಲ್ಲೇ ಆಗಿದ್ದು. ನನ್ನ 4 ಫಾದರ್ಸ್ ಎಲ್ಲ ಅಲ್ಲೇ ಇದ್ದಾರೆ. ನಂಜುಂಡೇಶ್ವರ, ನಿಮ್ಗೆ 4 ಫಾದರ್ಸಾ? ನಮ್ ಬಾಬಣ್ಣ 1 ಕೂಸ್ಗೂ ಫಾದರ್ ಆಗಿಲ್ಲ. ನಿಮ್ಗೆ 4 ಜನ ಅಪ್ಪಂದ್ರ? ನೋ, ಇಂಗ್ಲಿಷಲ್ಲಿ 4 ಫಾದರ್ಸ್ ಅಂದ್ರೆ ಪೂರ್ವಜರು ಅಂತ. ಓ ಹಂಗಂದರಿಯಾ? ನಿಮ್ಗೆ ಇನ್ನೇನೇನ್ ಬರುತ್ತೆ? ಪಸಂದಾಗ ಅಡ್ಗೆ ಮಾಡಕ್ ಬತ್ತೆ, ಹೊಸ ಹಾಡು ಹೇಳ್ತೀನಿ, ಜೊತೆಗೆ ಕನ್ನಡದಲ್ಲಿ ಶಾಯರಿ ಹೇಳ್ತೀನಿ.
ಶಾಯರಿ ಶಾಯರಿ ಇವ್ರ ಮಾತುಗಳನ್ನ ಕೇಳ್ತಿದ್ರೆ ಮದುವೆ ಆದ ಹೊಸದ್ರಲ್ಲಿ ಆಷಾಢಕ್ಕೆ ಹೋದ ಹೆಂಡತಿ ಒಂದೇ ದಿನಕ್ಕೆ ವಾಪಸ್ ಬಂದಷ್ಟು ಖುಷಿ ಆಗ್ತಿದೆ. ಯಾನ ಅಂದಂಗಾಯ್ತು. ಏನಿಲ್ಲ, ನಿಮ್ಮಿಂದ ಒಂದು ಶಾಯರಿ ಕೇಳ್ಬೋದಾ? ನಂಗೆ ನಾಚಿಕೆ ಆಯ್ತದೆ. ನಿಮಗೆ ನಾಚ್ಕೊಳ್ಳೋಕೆ ಬರುತ್ತಾ? ದೇವ್ರೆ, ಎಲ್ಲಾನು ಪ್ಯಾಕೇಜಲ್ಲೇ ಕೊಟ್ಟಿದ್ಯಲ್ಲಪ್ಪ, ಪ್ಲೀಸ್ ಹೇಳಿ. ಇವ್ರಿಷ್ಟು ಆಸೆಯಿಂದ ಕೇಳುವಾಗ ನಾನು ಹೇಳಲಿಲ್ಲ ಅಂದರೆ ವ್ಯಾಪಾರ ಕುದ್ರಲ್ಲ. ಆಮೇಲೆ ನಮ್ಮ ಬಾಬಣ್ಣ ರೊಚ್ಗೆದ್ದು ಪಟಾಪಟಿ ಚಡ್ಡಿನ ಮಕ್ಕಾಕೊಂಡಂಗೆ ಆಡ್ತಾರೆ. ಪ್ಲೀಸ್ ನನಗೋಸ್ಕರ ಹೇಳಿ. ಬರುವನೇ ಕೃಷ್ಣ. ಬಂದಾಯ್ತಲ್ಲ, ನೀವು ಮುಂದುವರಿಸಿ. ಬರುವನೇ ಕೃಷ್ಣ ಎಂದು ಕಾದಿರುವಳು ರಾಧೆ. ವಾ 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 ವಾ. ಬರುವನೇ ಕೃಷ್ಣ ಎಂದು ಕಾದಿರುವಳು ರಾಧೆ. ಬರದೆ ಹೋದರೆ ಯಾರಿಗೆ ಹೇಳಲಿ ನನ್ನ ವಿರಹ ಬಾಧೆ. ಕೃಷ್ಣ ಬಂದನೆಂದು ಕೂಗಿ ಹೇಳಿತು ಕೋಗಿಲೆ. ಬಂದವನೇ ಬರಸೆಳೆದು ಶರಣಾದ ನನ್ನಲೆ. ವಾ ವಾ, ಸೂಪರ್. ನಿಮ್ಮ ಈ ಶಾಯರಿ ಕೇಳ್ತಿದ್ರೆ ಆ ಕೃಷ್ಣ ನಾನಾಗಬಾರ್ದಿತ್ತೇ ಅನ್ನಿಸ್ತಿದೆ. ಜಾನಿ, ವಾಟ್ಸ್ ಹ್ಯಾಪ್ನಿಂಗ್ ಹಿಯರ್? ಯಾರು ಹೇಳು? ನಾನು ಹೆಂಡ್ರು. ಹೆಂಡ್ತಿ ಓಕೆ, ನೀನ್ಯಾರು? ಇವನ್ ಪಟೇಲ. ನಾ ಪಟೇಲ ಅಲ್ಲ ಕಂಬಿಡಿ, ಆದ್ರೂ ನೀವು ಪಿರುತಿಯಿಂದ ಪಟೇಲ ಅಂತ ಕರೆದ್ರೆ ನನಗೇನು ಬೇಜಾರಿಲ್ಲ. ನಾನು ಪಟೇಲ ಅಂತಾನೆ ಕರಿತೀನಿ. ನೀವು ಏನ್ ಬೇಕಾದ್ರೂ ಕರ್ಕೊಳ್ಳಿ, ಆದ್ರೆ ಅದಕ್ಕಿಂತ ಮುಂಚೆ ಆರ್ಡರ್ ಕೊಟ್ಬಿಡಿ. ಆರ್ಡರ್ ಮಾಡ್ಬೇಕಾ? ಬರ್ಕೋ, 2 ಮಸಾಲೆ ದೋಸೆ, ಉಪ್ಪಿಟ್ಟು, ಕೇಸರಿ ಬಾತ್. ಹನಿ, ನಂಗೊಂದು ಆರೆಂಜ್ ಜ್ಯೂಸ್. ಕೇಳಿಸ್ಕೊಂಡ್ಯಾ? ಕೇಳಿಸ್ಕೊಂಡಿ, ಆದ್ರೆ ಅಡುಗೆ ಎಲ್ಲ ರೆಡಿ ಆಗ್ಬಿಟ್ಟದೆ. ನೈಸ್, ಬನ್ನಿ ಹಾಗಾದ್ರೆ ಊಟ ಮಾಡೋಣ. ಉಣ್ಣಕ್ಕೂ ಮೊದಲು ಸ್ಯಾಂಪಲ್ ನೋಡ್ಬಿಡಿ. ಏನಿದು? ಪಟಾಪಟಿ ಚಟ್ಟಿ ಬನ್ನಿನು. ನಾನು 2 ಹಾಕಿದ್ದೀನಿ, ತಮಾಷೆ ಮಾಡಬೇಡ. ನೀವು ಒಳ್ಳೆ ಚಂದಾಗಿ ಮಾತಾಡ್ತೀರಿ ಕಣ್, ತಗೊಳ್ಳಿ. ನಾ ಯಾಕೆ ತಮಾಷೆ ಮಾಡ್ಲಿ? ಬಂದಿರೋದೇ ಇದನ್ನ ತಗೊಳಕ ಅಂದ್ಮೇಲೆ ಸ್ಯಾಂಪಲ್ ನೋಡ್ಬಿಟ್ಟು 5 ಲಕ್ಷ ಆರ್ಡರ್ ಕೊಡತ್ತಾನೆ. ಪಟೇಲ, ನಿಂಗೇನಾದ್ರೂ ಹುಚ್ಚಿಡ್ತಿದ್ಯಾ? ನಾವು ಈ ಕಿತ್ತೋಗಿರೋ ಪಟಾಪಟಿ ಚಡ್ಡಿ ಬನ್ನಿ ಅಂತ ತಗೋಬೇಕಾ? ನೀವು ಬಂದಿರೋದು ಆರ್ಡರ್ ಕೊಡಕ್ಕೆ ಅಲ್ವಾ? ಡಾರ್ಲಿಂಗ್, ನನ್ಗನ್ಸುತ್ತೆ ಇವ್ನಿಗೆ ಯಾವ್ದೋ ಹುಚ್ಚನಾಯಿ ಕಚ್ಚಿ ಹುಚ್ಚಿಡ್ದಿದೆ ಅಂತ. ಮಾಯಕಾರ, ಏನಿದು ಅಪಸ್ವರ? ನಮ್ಮ ಬಾಬಣ್ಣನ್ಗೆ ಹುಚ್ಚ ಅಂದ್ರೆ ಸರಿ ಇರಕ್ಕಿಲ್ಲ. ಸಾರಿ, ನಾನು ಆಡಿರೋ ಮಾತನ್ನ ವಾಪಸ್ ತಗೋತೀನಿ. ಜಾನಿ, ಕ್ಯಾನ್ ಐ ಹ್ಯಾಂಡಲ್ ದಿಸ್? ಎಸ್ ಓಕೆ. ಪಟೇಲ್ ಈ ತರ ಲೂಸ್ ತರ ಆಡ್ತಿದ್ರೆ ಅವನ್ನ ಹುಚ್ಚ ಅಂದ್ರೆ ಇನ್ನೇನ್ ಅನ್ಬೇಕು? ನೀವು ಹುಚ್ಚ ಅಂತ ಕರೆದ್ರು ನನಗೇನು ಅನ್ಸಲ್ಲ ಕಣಿವಳಿ. ಬಾಬಣ್ಣ ಸುಮ್ನೆ ಇರಿ. ಬ್ಯಾರೆಯವರು ನಿಮ್ನ ನನ್ ಮುಂದೆ ಹುಚ್ಚ ಅಂದ್ರೆ ನನ್ ಕೇಳಕ್ ಆಗುದಿಲ್ಲ. ಬಾಯ್ಲಿ, ನಿನ್ ಕೇಳಕ್ ಆಗಲ್ಲ ತಾನೆ. ಒಳಕ್ ಹೋಗಿ ಕೂತ್ಕೋ. ಬಾಬಣ್ಣ ನಿಮ್ ಕೂತ್ಕೊಳ್ಳಿ. ಓ ಮೇಡಮ್ ಅವರೇ, ನಮ್ ಬಾಬಣ್ಣ ನಿಮ್ ಕಣ್ಗ ಹುಚ್ಚಿನ ತರ ಕಂಡಾರ. ಪಟಾಪಟಿ ಜಡ್ಡಿ ಬನ್ನಿ ವ್ಯಾಪಾರ ಮಾಡೋರು, ಅದ್ರ ಬಗ್ಗೆ ತಾನೇ ಮಾತಾಡ್ಬೇಕು. ಹಾಗಂತ ನಾವು ನಿಮ್ಮ ಹತ್ರ ಬಿಸ್ನೆಸ್ ಮಾಡ್ಬೇಕಾ? ಮತ್ತೆ ನೀವು ನಮ್ ಕಸ್ಟಮರ್ ಅಂದ್ಮೇಲೆ ಕಸ್ಟಮರ್ ತಾನೇ ಹೇಳ್ಬೇಕು. ವಾಟ್ ಕಸ್ಟಮರ? ಡಾರ್ಲಿಂಗ್, ಅದು ಕಸ್ಟಮರ್. ಹಿಡಿದ್ರೆ ಜಾಡ. ಓ ನೋ, ನಾವಿಬ್ರು ನಿಮ್ ಕಣ್ಣಿಗೆ ಈ ಪಟಾಪಟಿ ಚಡ್ಡಿ ಬನ್ನಿ ಬಿಸ್ನೆಸ್ ಮಾಡೋರ್ ತರ ಕಾಣ್ತಿದೀವಾ? ಹಂಗಾರೆ ನೀವ್ಯಾರ? ನೀವೇ ತಾನೇ ಭಗವಂತ? ಯಾವ ಭಗವಂತನೋ? ಅದೇ ಭಗವಂತ ಅಂಡರ್ ಗಾರ್ಮೆಂಟ್ಸ್ ಅಂತ ಇಟ್ಕೊಂಡಾರಲ್ಲ. ಇಲ್ಲಿ ನಂದೇ ಅಂಡರ್ ಗಾರ್ಮೆಂಟ್ಸ್ ಅಳ್ಳಾಡ್ತಿದೆ, ಇದು ಬೇರೆನಾ? ಮತ್ ನೀವ್ಯಾರ? ನಾನು ಯಾರು ಅಂತ ಹೇಳ್ಬೇಕಂದ್ರೆ ನನ್ನ ಹೆಸರು. ನಾನ್ ಹೇಳ್ತೀನಿ. ಇವ್ರು ನನ್ನ ಹಸ್ಬೆಂಡ್ ಜನಾರ್ದನ್, ನಾನ್ ಮಧುರ. ಮಧುರ ಅವ್ರೆ, ನಿಮ್ಮನ್ನ ನೋಡ್ತಿದ್ರೆ ಶಾನೆ ಖುಷಿ ಆಯ್ತದೆ. ಬಾಬಣ್ಣ, ಇದು ಖುಷಿ ಪಡೋ ವಿಷಯ ಅಲ್ಲ, ದುಃಖ ಪಡೋ ವಿಷಯ. ಇವರು ನಮ್ ಕಸ್ಟಮರ್ ಅಲ್ಲ. ಕಸ್ಟಮರ್ ಅಲ್ವಾ? ಹಂಗಾರೆ ಯಾರ? ಪಟೇಲ, ದಿಸ್ ಇಸ್ ಟೂ ಮಚ್. ಮೊದಲು ಈ ಮನೆಯಿಂದ ಆಚೆ ಹೋಗು. ನಿನ್ನ ಈಗಿಂದ ಈಗಲೇ ಕೆಲಸದಿಂದ ತೆಗೆದು ಹಾಕ್ತಿದ್ದೀನಿ. ಮೇಡಮ್ ಹೇಳಿದ್ ಕೇಳಿಸ್ತೇನಲ್ಲಿ? ಕೇಳಿಸ್ತು, ಕೆಲಸದಿಂದ ತೆಗ್ದೀನಿ ಅಂದ್ರು. ಕೇಳಿಸಿದ್ರು ಇಲ್ಲೇ ನಿಂತಿದ್ಯಾ? ಹೋಗಾಚೆ. ನೀವಿಲ್ಲ ಇರಿ. ಶಿ ಕುಕ್ಸ್ ಬೆಟರ್, ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ. ನಮ್ ಬಾಬಣ್ಣನ ಯಾಕೆ ಮನೆಯಿಂದ ಆಚೆ ಹಾಕೋರಿ? ಇದು ನಮ್ಮ ಮಟ್ಟಿ. ವಾಟ್? ಇದು ನಿಮ್ಮ ಮನೆನಾ? ಎಕ್ಸ್ಕ್ಯೂಸ್ ಮೀ, ಇದು ದೇಸಾಯಿ ಅವ್ರ ಮನೆ. ಯಾವ ದೇಸಾಯಿ ಅವ್ರ ಹೇಳಿ? ಮೈಸೂರಲ್ಲಿರೋ ಸುಬ್ರಹ್ಮಣ್ಯ ದೇಸಾಯಿ ಅವರು. ಓ, ನೀವು ಸುಬ್ರಹ್ಮಣ್ಯ ದೇಸಾಯಿ ಅವ್ರ ಹಟ್ಟಿಗೆ ಬಂದಿದ್ದಾರ್ಯಾ? ಹೌದು ಕಣೋಲ್ಲೇ. ಅಂದ್ರೆ ನೀವು ಮಧುರ ಅವ್ರ? ಅದೇ ಗ್ರೂಮಿಂಗ್ ಕ್ಲಾಸ್ ನಡೆಸ್ತಿದಾರಲ್ಲ ಅವರು? ಎಸ್. ಇದನ್ನೇ ನೋಡಿ ವಿಧಿ ಅನ್ನೋದು. ಯಾವ ನಿಧಿ? ಸಾರಿ, ಯಾವ ವಿಧಿ?
ಅಂದ್ರೆ ನೀವು ತಪ್ಪು ಅಡ್ರೆಸ್ ಬಂದ್ಬಿಟ್ಟಿದ್ದೀರಿ. ದೇಸಾಯಿ ಅವ್ರದ್ದು ಎದುರಟ್ಟಿ, ಹಟ್ಟಿ ನಂಬರ್ 9. ಮತ್ತೆ ಈ ಮನೆ ನಂಬರು 9 ಅಂತ ಇದೆ. ನಮ್ಮ ಹಟ್ಟಿ ನಂಬರ್ 6. ಇದ್ರಲ್ಲಿ ನಿಮ್ ತಪ್ಪಿಲ್ಲ ಕಂಬುಡಿ. ರಾಜಕೀಯದವ್ರು ಪಕ್ಷ ಬದಲಾಯಿಸಂಗೆ ನಮ್ಮ ಹಟ್ಟಿ ನಂಬರು ಬದಲಾಯ್ತದೆ. 6 9 ಆಯ್ತದೆ, 9 6 ಆಯ್ತದೆ. 6 9 ಆಗ್ಲಿ, 9 6 ಆಗ್ಲಿ, ನೀವು ಮಾತ್ರ ಬದಲಾಗಬೇಡಿ. ಓ, ಐ ಆಮ್ ರಿಯಲಿ ಸಾರಿ. ನಮ್ಮಿಂದ ದೊಡ್ಡ ಮಿಸ್ಟೇಕ್ ಆಗೋಯ್ತು. ನಿಮ್ ಪರಿಚಯ? ನನ್ನ ಪರಿಚಯ ಮಾಡ್ಕೋಬೇಕು ಅಂದ್ರೆ ನನ್ನ ಹೆಸರು ಶ್ರೀರಾಮಚಂದ್ರ ಗೌಡ. ಇವಳು ನನ್ನ ಹೆಂಡ್ರು ಪಾಂಡುಪುರದ ಪುಟ್ಮಲಿ. ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ಅಯ್ಯ ಹೋಗಿರ್ರಿ ಮೊಕ್ಕ, ನೀವೇನು ತಪ್ಪು ಮಾಡಿದಾರಿ? ಆಮೇಲೆ ಪುಟ್ಮಲಿ, ನೀನು ನಡ್ಕೊಂಡ್ರೆ ಸರಿ ಇಲ್ಲ, ನಿಮ್ಮ ಅಕ್ಕಂತ ತಪ್ಪಾಯ್ತು ಅಂತ ಕ್ಷಮೆ ಕೇಳು. ಐ ಆಮ್ ಸಾರಿ. ಇಟ್ಸ್ ಓಕೆ, ನೀವೇನು ಸಾರಿ ಕೇಳೋ ಅಗತ್ಯ ಇಲ್ಲ. ಜಾನಿ, ಸಾರಿ. ಆಗಿದ್ದೆಲ್ಲ ಒಳ್ಳೇದೇ ಆಯ್ತು ಕಂಬುಡಿ. ಒಂದೇ ಒಂದು ತಪ್ಪು ಎಲ್ಲರನ್ನೂ ಒಂದು ಮಾಡ್ಬಿಡ್ತು. ನಮ್ಮ ನಂಟು ಹಿಂಗೆ ಮುಂದುವರಿಲಿ ಅಂತ ಬೆಳಿಗ್ಗೆ ರಂಗನ ಬೆಟ್ಟಕ್ಕೆ ಹೋಗಿ ರಂಗಪ್ಪನ ಕೇಳ್ಕೊಂಬತ್ತೀನಿ. ನೀವು ಬೆಳಗಿರಿ ರಂಗನ್ ಬೆಟ್ಟಕ್ಕೆ ಹೋಗಿದ್ದೀರಾ? ಇಲ್ಲ. ನಾ ಕರ್ಕೊಂಡು ಹೋಗ್ತೀನಿ ಬಿಡಿ. ಅಂದ್ರೆ ಎಲ್ಲ ಒಟ್ಟಿಗೆ ಸೇರಿ ಹೋದ್ರೆ ಚಂದಾಗಿರ್ತದೆ ಅಂದಿ. ಶೋರ್. ಬನ್ನಿ, ಇದೇ ಖುಷಿಗೆ ಒಬ್ರನ್ನೊಬ್ರು ಪ್ರೀತಿಯಿಂದ ತಪ್ಕೊಂಬಿಡ. ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ ನೀನೆನ್ನು ಈಗ ತಾನೇ ಮಜ್ಜಿಗೆ ಕಡದ್ ತೆಗ್ದಿರೋ ಬೆಣ್ಣೆ ತರ ಇದ್ದಾರೆ. ಈಗ ತಾನೇ ಪಾಕನ ಕೊಪ್ಪರ್ಕಾಯಿನ ತೆಗೆದು ಬೆಲ್ದಚ್ಚಗೆ ಬಿಟ್ಟಂಗ ಅವ್ರೆ. ತುಂಬಾ ವರ್ಷಗಳ ನಂತರ ಬೇಲೂರು ಶಿಲಾಬಾಲ್ಕೆ ನೋಡ್ದಂಗಾಯ್ತು. ಚಾನೆ ವರ್ಷಗಳಾದ್ಮೇಲೆ ಮಾಡ್ರನ್ ಮಾಡೋಣ ನೋಡ್ದಂಗ ಆಯ್ತು. ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ ನೀನೆನ್ನು ನನಗೆ ನನಗೆ